ನಮಸ್ಕಾರ ಪ್ರಿಯ ವೀಕ್ಷಕರೇ, ಗ್ರಾಮೀಣ ಭಾಗಗಳತ್ತ ಒಂದಲ್ಲೂ ಒಂದು ಹೆಸರುಗಳನ್ನ ಪಡ್ಕೊಂಡು ಇವತ್ತು ಅತ್ಯುತ್ತಮ ಪ್ರಶಸ್ತಿಗಳನ್ನ ಪಡ್ಕೊಂಡಿರ್ತಕ್ಕಂಥ ಪಂಚಾಯತಿಗಳನ್ನ ಎಷ್ಟು ನೋಡಿದ್ವಿ. ಆದ್ರೆ ಇವತ್ತು ಸ್ವಯಂ ಶಿಸ್ತು ಗ್ರಾಮೀಣ ಭಾಗದಲ್ಲಿ ಜನರು ಸ್ವಯಂ ಪ್ರೇರಿತವಾಗಿ ಕಂದಾಯ ಕಟ್ಟತಕ್ಕಂಥದ್ದಾಗಿರ್ಬೋದು. ಇವತ್ತು ಮೂಲಭೂತ ಸೌಕರ್ಯಗಳು ಕೂಡ ಏನಂತಂದ್ರೆ ಸತತವಾಗಿ ಯಾವುದೇ ಒಂದು ನಿಟ್ಟಿನಲ್ಲಿ ಭ್ರಷ್ಟಾಚಾರದ ಅಮಿಷ ಒಳಗಾಗದೇನೆ ಏನಂತಂದ್ರೆ ಇವತ್ತು ಅತ್ಯುತ್ತಮ ಪಂಚಾಯತಿಯಿಂದ ಎನಿಸ್ಕೊಂಡಂತಹ ಒಂದು ಪಂಚಾಯತಿ. ಆ ಒಂದು ಪಂಚಾಯತಿ ಇವತ್ತು ರಾಷ್ಟ್ರೀಯ ಪ್ರಶಸ್ತಿ ಕೂಡ ಪಡ್ಕೊಂಡಿದೆ. ಅದೇ ಇವತ್ತು ನಾವು ಮಾಡ್ತಕ್ಕಂಥ ಒಂದು ವಿಶೇಷ ಪಂಚಾಯತಿಯ ಒಂದು ಅಧ್ಯಕ್ಷರ ಸಂದರ್ಶನ. ಇದು ಉಡುಪಿ ಜಿಲ್ಲೆಯ ಕುಂದಾಪುರ ವಡ್ಸೆ ಗ್ರಾಮ ಪಂಚಾಯತಿಯ ಒಂದು ಮಾಜಿ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡ್ಸೋಣ. ವಡ್ಸೆ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಈ ಒಂದು ಪಂಚಾಯತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೀನಿ. ತಮ್ಮ ಒಂದು ಪಂಚಾಯತಿಯ ಒಂದು ಕುರಿತಂತೆ ಹೇಳ ಬಯಸಿದಲ್ಲಿ ತಮ್ಮ ಸ್ವಪರಿಚಯ ಹಾಗೂ ತಮ್ಮ ಪಂಚಾಯತಿಯ ವಿಶೇಷ ಪರಿಚಯ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಡಿ. ನನ್ನ ಹೆಸರು ಉದಯ್ ಕುಮಾರ್ ಶೆಟ್ಟಿ. ನಾನು 2000 ಇಸ್ವಿಯಿಂದ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕೆಲಸ ನಿರ್ವಹಿಸ್ತಾ ಬಂದವನು. 3 ಅವಧಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸಿದ್ದೇನೆ. ಹಾಗೆ 1 ಅವಧಿಗೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನಾಗಿ ಕೆಲಸ ನಿರ್ವಹಿಸಿದ್ದೇನೆ. ಸುದೀರ್ಘ ಗ್ರಾಮ ಪಂಚಾಯತ್ ಇದರಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಬಂದವನು. ಸರ್, ನಿಮ್ಮ ಗ್ರಾಮ ಪಂಚಾಯತಿ ವಡ್ಸೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಒಂದು ಕೃಷಿ, ಇಲ್ಲಿನ ಪರಿಸರದ ಬಗ್ಗೆ, ಇಲ್ಲಿನ ಧಾರ್ಮಿಕತೆ ವ್ಯವಸ್ಥೆಗಳ ಬಗ್ಗೆ ಏನು ಸಾಂಪ್ರದಾಯಿಕತೆಯಲ್ಲಿದೆ ವಡ್ಸೆ ಗ್ರಾಮ ಪಂಚಾಯತಿ ಯಾವ ರೀತಿ ಗುರುತಿಸಿಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ? ಸಾಮಾನ್ಯವಾಗಿ ಇಲ್ಲಿ ಮುಖ್ಯವಾಗಿ ಕೃಷಿ ಆಧಾರವಾಗಿ ಜನ ಕೃಷಿಯನ್ನ ಆಧಾರವಾಗಿ ಜೀವನ ನಡೆಸ್ತಾ ಇದ್ದಾರೆ. ಆದ್ರೆ ಕೃಷಿ ಜೊತೆಯಲ್ಲಿ ತಮ್ಗೆ ಗೊತ್ತಿದೆ, ಕೃಷಿ ಇವತ್ತು ಅಂತ ಒಂದು ಲಾಭದಾಯಕವಾಗಿ ಆಗ್ತಾ ಇಲ್ಲ. ಮತ್ತು ಸಾಮಾನ್ಯವಾಗಿ ತುಂಡು ಭೂಮಿಗಳಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಜಾಸ್ತಿ. ಹಾಗಾಗಿ ಎಲ್ಲ ಎಜುಕೇಟೆಡ್ಗಳು ಇವತ್ತು ವಲಸೆ ಹೋಗ್ತಾ ಇದ್ದಾರೆ ಸಿಟಿ ಕಡೆಗೆ. ಬೆಂಗಳೂರು ಇರ್ಬೋದು, ಬಾಂಬೆ ಇರ್ಬೋದು, ಹೈದರಾಬಾದ್, ಪುಣೆ ಇರ್ಬೋದು, ಅಥವಾ ಗಲ್ಫ್ ಕಂಟ್ರಿಗಳಿರ್ಬೋದು, ಅಥವಾ ವೆಸ್ಟರ್ನ್ ಕಂಟ್ರಿಗಳಿರ್ಬೋದು. ಈ ರೀತಿ ವಲಸೆ ಹೋಗ್ತಕ್ಕಂಥವ್ರು ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಅಥವಾ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜಾಸ್ತಿ ಇದ್ದಾರೆ. ಹಾಗಾಗಿ ಆರ್ಥಿಕತೆಯಲ್ಲಿ ಸ್ವಲ್ಪ ಎಲ್ಲರೂ ಒಂದು ಮಿಡ್ಲ್ ಒಂದು ಹಂತದಲ್ಲಿ ಇರುವಂತವ್ರೆ ಸ್ವಲ್ಪ ಜಾಸ್ತಿ ಇದ್ದಾರೆ. ಒಂದಷ್ಟು ಜನ ಸ್ವಲ್ಪ ಬಡತನದಲ್ಲಿರುವವರು ಇದ್ದಾರೆ. ಸರ್, ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಜೀವಿಸ್ತಕ್ಕಂಥವ್ರು ಬಡತನದಲ್ಲೂ ಕೂಡ ಇದ್ದಾರೆ ಅಂತ ಅನ್ನೋದು ಸಹಜವಾಗಿ. ಆದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಶಿಸ್ತು, ಸ್ವಯಂ ಪ್ರೇರಿತ ಕಂದಾಯ ಪಾವತಿ ಆಗಿರ್ಬೋದು, ಸರ್ಕಾರದ ಬಂದಂತ ಸೌಲಭ್ಯಗಳನ್ನು ಕೂಡ ಅಚ್ಚುಕಟ್ಟಾಗಿ ತಾವು ಪಡ್ಕೊಳ್ತೀವಿ. ಅದೇ ಹೇಗೆ, ಯಾರ ಪ್ರೇರಣೆ, ಯಾವ ರೀತಿ ತಮ್ಗೆಲ್ಲ ಮಾರ್ಗದರ್ಶನ? ಸಾಮಾನ್ಯವಾಗಿ ಬಹಳಷ್ಟು ವರ್ಷಗಳಿಂದ ನಮ್ಮ ಗ್ರಾಮ ಪಂಚಾಯತ್ ತೆರಿಗೆಯು ಸಹ ಆಲ್ಮೋಸ್ಟ್ ಕೆಲವೊಂದಷ್ಟು ವರ್ಷ 100% ಆಗಿದೆ. ಕೆಲವೊಂದು ವರ್ಷ 95% ಗಿಂತ ಜಾಸ್ತಿ ಕಂದಾಯ ಟ್ಯಾಕ್ಸ್ ಏನು ಇದೆ ಅದು ವಸೂಲಾಗ್ತಾ ಇದೆ. ಹಾಗೆ ನಮ್ಮ ಘನತ್ಯಾಜ್ಯ ವಿಲೇವಾರಿ ಘಟಕ ನಮ್ಮಲ್ಲಿ ಸತತ 9 ವರ್ಷಗಳಿಂದ ಲಾಭದಾಯಕವಾಗಿ ಅದನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದೇವೆ. ಅದರ ಬಳಕೆದಾರ ಶುಲ್ಕ ಸಹ ಇವತ್ತು 100% ಕಲೆಕ್ಷನ್ ಆಗ್ತಾ ಇದೆ. ಹಾಗಾಗಿ ಜನ ತೆರಿಗೆ ಪಾವತಿಸಲು ಯಾವುದೇ ಹಿಂದೆ ನೋಡುದಿಲ್ಲ. ಬಟ್ ಅವ್ರಿಗೆ ಸರ್ವಿಸ್ ಅನ್ನ ಕೇಳ್ತಾರೆ. ನಾವು ಸರಿಯಾಗಿ ಸರ್ವಿಸ್ ಕೊಡಬೇಕಾದ್ರೆ ನಮ್ಮ ಕರ್ತವ್ಯ. ಹಾಗೆ ಸರ್ಕಾರದ ಏನೇ ಅನುದಾನಗಳು ಬರಲಿ, ಅದು ಕೇಂದ್ರ ಸರ್ಕಾರದ ಬರಲಿ, ರಾಜ್ಯ ಸರ್ಕಾರದ ಬರಲಿ, ಅದನ್ನ ಪಾರದರ್ಶಕವಾಗಿಟ್ಟು ಅದಕ್ಕೆ ಏನೇನ್ ಬೇಕಂತೇಳಿ ಬಹುಶಃ ನಾವು ಜನರಿಗೆ ಕೂತ್ಕೊಂಡು ಯೋಜನೆಯನ್ನು ರೂಪಿಸಿ ಜನ ಯೋಜನೆ ಮಾಡುವ ಮೂಲಕ ಇವತ್ತು ಹಲವಷ್ಟು ಕಾರ್ಯಕ್ರಮಗಳು ನಮ್ಮಲ್ಲಿ ಅನುಷ್ಠಾನ ಆಗಿದೆ. ಸರ್ಕಾರದ ಎಲ್ಲಾ ಕಾರ್ಯಕ್ರಮಗಳನ್ನ ನಾವು ಅನುಷ್ಠಾನ ಮಾಡಿಯೇ ಮಾಡ್ತೇವೆ. ಅದು ಇತರ ಗ್ರಾಮ ಪಂಚಾಯತ್ಗಳು ಸಹ ಅನುಷ್ಠಾನ ಮಾಡ್ತೇವೆ. ಆದ್ರೆ ನಮ್ದೊಂದು ವಿಶೇಷ ಅಂತ ಹೇಳಿದ್ರೆ, ನಮ್ಮ ಗ್ರಾಮ ಪಂಚಾಯತಿ ಒಂದಷ್ಟು ಪೀಪಲ್ಸ್ ಪ್ಲಾನ್ ಮೂಲಕ ಒಂದಷ್ಟು ಹೊಸ ಯೋಜನೆಗಳನ್ನ ಇಲ್ಲಿ ನಾವೇ ಯೋಜನೆಯನ್ನ ರೂಪಿಸಿ ನಾವೇ ಅದನ್ನ ಅನುಷ್ಠಾನ ಮಾಡಿ ಅದು ಸಕ್ಸಸ್ ಆದ ನಂತರ ಸರ್ಕಾರ ನಮ್ಮ ಹತ್ರ ವರದಿಯನ್ನ ತಗೊಳ್ತದೆ, ಅಥವಾ ಯಾವ್ದು ಅಧಿಕಾರಿಗಳನ್ನ ಕಳಿಸಿ ವರದಿಯನ್ನ ತಗೊಳ್ತಾರೆ. ನಂತರ ಅದನ್ನ ಬೇರೆ ಕಡೆ ಇಂಪ್ಲಿಮೆಂಟ್ ಮಾಡತಕ್ಕಂಥದ್ದು ನಾವು ಸಾಕಷ್ಟು ಅಂತಹ ಯೋಜನೆಗಳು ನಮ್ಮಲ್ಲಿ ಸಾಕಷ್ಟು ಇದೆ. ಸರ್, ತಾವು ಹೇಳಿದ್ರಿ ಒಂದು ಅಭಿವೃದ್ಧಿಗೋಸ್ಕರ ತಾವೇ ಒಂದಿಷ್ಟು ಯೋಜನೆಗಳನ್ನ ರೂಪಿಸ್ತೀರಿ ಅಂತ. ಉದಾಹರಣೆಗೆ ಯಾವ ರೀತಿ ಯೋಜನೆಗಳನ್ನ ರೂಪಿಸ್ಕೊಂಡು ಇವತ್ತು ಕೆಲಸಗಳನ್ನ ಮಾಡ್ತಕ್ಕಂಥ, ಇದರಲ್ಲಿ ಅಭಿವೃದ್ಧಿ ಆಗಿದೆ, ಜನರಿಗೆ ಉಪಯೋಗ ಆಗಿದೆ ಅಂತ ಅದ್ರ ಬಗ್ಗೆ? ಈಗ ಸಾಮಾನ್ಯವಾಗಿ ನಮ್ಗೆ ಗೊತ್ತಿದೆ, ಇವತ್ತು ವಿಶ್ವಸಂಸ್ಥೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಂತೇಳಿ 17 ಗುರಿಗಳನ್ನ ಕೊಟ್ಟಿದೆ. ನಮ್ಮ ದೇಶದಲ್ಲಿ ಇವತ್ತು 9 ಗುರಿಗಳನ್ನ ಇಟ್ಕೊಂಡು SDG ಇಟ್ಕೊಂಡು ಇವತ್ತು ನಮ್ಮ ದೇಶದಲ್ಲಿ ಕೆಲಸ ಮಾಡ್ತೇವೆ. ನಾವು ನಮ್ಮ ಒಂದು ಗ್ರಾಮ ಪಂಚಾಯತ್ ಆಗಿ ಒಂದು ಸ್ಥಳೀಯ ಸರ್ಕಾರವಾಗಿ ಒಂದಷ್ಟು ನಾವು ನಮ್ಮ ಕೊಡುಗೆಗಳನ್ನು ಏನು ಈ ದೇಶಕ್ಕೆ ಕೊಡಬಹುದು ಅನ್ನೋದನ್ನ ಆಲೋಚನೆ ಮಾಡ್ತಿದ್ದು, ಪ್ರಥಮವಾಗಿ ನಾವು ಆಲೋಚನೆ ಮಾಡಿದ್ದು ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ ಮತ್ತು ಮಹಿಳಾ ಸಬಲೀಕರಣ. ಈ 4 ವಿಭಾಗದಲ್ಲಿ ನಾವು ನಮ್ಮ ಗ್ರಾಮ ಪಂಚಾಯತ್ ಸ್ವಲ್ಪ ವಿಶೇಷವಾಗಿ ಕೆಲಸ ಮಾಡ್ತಾ ಇದೆ. ಸರಿಗ ಸರ್ಕಾರ ಕೊಡ್ತಕ್ಕಂಥ ಗೈಡ್ಲೈನ್ಸ್ಗೂ ಅವರ ಒಂದು ಯೋಜನೆ ತಕ್ಕಂತೆ ಇವತ್ತು ಕೆಲಸಗಳನ್ನ ಮಾಡಬೇಕಾಗುತ್ತೆ. ಜೊತೆಗೆ ತಾವು ಕೂಡ ಒಂದು ಹೊಸ ಯೋಜನೆಗಳನ್ನ ರೂಪಿಸಿ ಇವತ್ತು
ಅಭಿವೃದ್ಧಿಯತ್ತ ತಾವು ಸಾಗಿದ್ರಿ ಅನ್ನೋದಾದ್ರೆ ಯಾವ ರೀತಿ ಯೋಜನೆಗಳನ್ನ ರೂಪಿಸಿದ್ರಿ, ಹೇಗೆಲ್ಲ ವ್ಯವಸ್ಥೆ ಆಯ್ತು, ಸಾರ್ವಜನಿಕರಿಗೆ ಅನುಕೂಲತೆ ಯಾವ ರೀತಿಯಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಕೊಡ್ತೀವಿ. ಬಹುಶಃ ಸರ್ಕಾರ ಒಂದಷ್ಟು ಯೋಜನೆಗಳನ್ನು ರೂಪಿಸಿ ನಮಗೆ ಅದು ಅನುಷ್ಠಾನ ಮಾಡ್ಲಿಕ್ಕೆ ಹೇಳ್ತದೆ. ಎಲ್ಲಾ ಯೋಜನೆಗಳನ್ನ ನಾವು ಅನುಷ್ಠಾನ ಮಾಡ್ಬೇಕನ್ನೋದು ನಮ್ಮ ಕರ್ತವ್ಯ. ಇದು ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತ್ಗಳು ಮಾಡ್ತವೆ. ಬಟ್ ನಾವು ಅದರಿಂದ ಸ್ವಲ್ಪ ವಿಭಿನ್ನವಾಗಿ ಆಲೋಚನೆಯನ್ನು ಮಾಡಿ, ಈಗ ಹೇಗೆ ವಿಶ್ವಸಂಸ್ಥೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳಿ 17 ಸುಸ್ಥಿರ ಅಭಿವೃದ್ಧಿಯನ್ನ ಸೂಚಿಸಿದೆಯೋ, ನಮ್ಮ ದೇಶದಲ್ಲಿಯೂ ಸಹ 9 ವಿಭಾಗಗಳಾಗಿ ಅದನ್ನ ಅಭಿವೃದ್ಧಿಯನ್ನ ಮಾಡ್ತಾ ಇದೆ. ಸೊ ನಾವು ನಮ್ಮ ಗ್ರಾಮ ಪಂಚಾಯತ್ ಆಗಿ ಒಂದು ಗ್ರಾಮ ಪಂಚಾಯತ್ ಹಂತದಲ್ಲಿ ನಾವು ಏನು ಈ ದೇಶಕ್ಕೆ ಕೊಡುಗೆಯನ್ನ ನೀಡಬಹುದು ಅನ್ನೋದನ್ನ ಆಲೋಚನೆ ಮಾಡಿಕೊಂಡು ನಾವೇ ಒಂದಷ್ಟು ಯೋಜನೆಯನ್ನ ರೂಪಿಸಿದ್ದೇವೆ. ಸೊ ಸರ್ಕಾರದಿಂದ ಅನುದಾನ ಬರ್ತದೆ, ಯೋಜನೆ ಮಾಡ್ತೇವೆ, ಜನರ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತೇವೆ, ಅದನ್ನ ಬಳಕೆ ಮಾಡ್ತೇವೆ. ಇದು ಒಂದು ಭಾಗ ಮಾತ್ರ. ಸೊ ಅದನ್ನ ಬಿಟ್ಕೊಂಡು ಜನರ ಜೀವನ ಮಟ್ಟದ ಸುಧಾರಣೆಗೆ ನಾವು ಯೋಜನೆಯನ್ನ ರೂಪಿಸಿದ್ರೆ ಬಹುಶಃ ಅದರಲ್ಲಿ ನಾವು ಯಶಸ್ಸನ್ನ ಕಂಡುಕೊಂಡು ಪ್ರಥಮವಾಗಿ ನಾವು ಆಲೋಚನೆ ಮಾಡಿದ್ದು ಶಿಕ್ಷಣದ ಬಗ್ಗೆ. ಸೊ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಂದು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮೊದಲೆಲ್ಲ 800 ಮಕ್ಕಳಿರ್ತಕ್ಕಂಥ ಶಾಲೆ 2015ಕ್ಕೆ ಬರುವಾಗ 89 ಮಕ್ಕಳಿಗೆ ಅದು ಕುಸಿದು ಕಂಡು, ಮತ್ತೆ ಹಿಂದಿನ 2 ವರ್ಷ 1ನೇ ಕ್ಲಾಸಿಗೆ ಅಡ್ಮಿಷನ್ ಆಗಲಿಲ್ಲ. ಅದು ಏನ್ ಸೂಚಿಸ್ತದೆ ಅಂತ ಹೇಳಿದ್ರೆ ಮುಂದಿನ 5-6 ವರ್ಷದಲ್ಲಿ ನಿಮ್ಮ ಶಾಲೆ ಬಂದಾಗ್ತದೆ ಅನ್ನೋದನ್ನ ಸೂಚಿಸ್ತದೆ. ಅದಕ್ಕಾಗಿ ನಾವು ಸಮಾನ ಮನಸ್ಸುಗಳನ್ನ ಸೇರಿಕೊಂಡು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಪ್ಲಾನ್ ಅನ್ನ ರೂಪಿಸಿದ್ವಿ. ಯಾವುದೇ ಒಂದು ಖಾಸಗಿ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಕಡಿಮೆ ಇಲ್ಲದ ರೂಪದಲ್ಲಿ ಆ ಶಾಲೆಯನ್ನು ಇವತ್ತು ಡೆವಲಪ್ಮೆಂಟ್ ಮಾಡಿದ್ದೇವೆ. ಇವತ್ತು 351 ಮಕ್ಕಳು ಆ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಎಲ್ಲ ಫೆಸಿಲಿಟಿಗಳು ಆ ಶಾಲೆಯಲ್ಲಿ ಇದೆ. ಅದು ಶಿಕ್ಷಣದಲ್ಲಾದ್ರೆ, ನಂತರ ನೈರ್ಮಲ್ಯಕ್ಕೆ ಸಂಬಂಧಪಟ್ಟ ಹಾಗೆ 2017ರಲ್ಲಿ ನಾವು ಘನತ್ಯಾಜ್ಯ ವಿಲೇವಾರಿ ಘಟಕವನ್ನ ಈ ವಿಭಿನ್ನ ಶೈಲಿಯಲ್ಲಿ ಈ ರಾಜ್ಯಕ್ಕೆ ಪರಿಚಯಿಸಿದವರು. ಅದು ಇವತ್ತು 9 ವರ್ಷಗಳಿಂದ ಯಶಸ್ವಿಯಾಗಿ ನಡೀತಾ ಇದೆ. ಸತತ 8 ವರ್ಷಗಳಿಂದ ಲಾಭದಾಯಕವಾಗಿ ನಡೀತಾ ಇದೆ. ಸುಮಾರು ಒಣಕಸವನ್ನು ಒಂದು 50 ವಿವಿಧಗಳಾಗಿ ವಿಂಗಡಿಸ್ತೇವೆ. ಅದನ್ನ ಬೇರೆ ಬೇರೆ ಇದಕ್ಕೆ ರಾ ಮೆಟೀರಿಯಲ್ ಆಗಿ ಸೇಲ್ ಮಾಡ್ತೇವೆ. ಹಾಗೆ ಹಸಿ ಕಸವನ್ನ ಬ್ಲಾಕ್ ಸೂಗರ್ ಫ್ಲೈ ಲಾರ್ವಾ ಕಾಂಪೋಸ್ಟ್ ಅಥವಾ ಬೇರೆ ಬೇರೆ ರೀತಿಯ ಕಾಂಪೋಸ್ಟ್ ಅನ್ನು ಮಾಡುವ ಮೂಲಕ ಅದರಲ್ಲೂ ಇವತ್ತು ಆದಾಯವನ್ನ ಕಂಡುಕೊಂಡಿದ್ದೇವೆ. ಒಟ್ಟಾರೆ ಮೇಲೆ 8 ವರ್ಷಗಳಿಂದ ಬರೀ ಯೂಸರ್ ಫೀ ಮತ್ತು ಸೇಲ್ಸ್ ಇಂದ ನಾವು ಸೆಂಟರ್ ನಡೀತಾ ಇದೆ, ಲಾಭದಾಯಕವಾಗಿ ನಡೀತಾ ಇದೆ. ರಾಜ್ಯದಲ್ಲಿ ನಡೀತಕ್ಕಂಥ ಏಕಮಾತ್ರ ಒಂದು ಸೆಂಟರ್ ಅಂತ ಹೇಳ್ಬೋದು. 8 ವರ್ಷಗಳಿಂದ ಯಾವುದೇ ₹1 ಹಣವನ್ನು ನಾವು ಬೇರೆ ಯಾವುದೇ ಮೂಲದಿಂದ ತಗೊಳ್ಳಿಲ್ಲ. ಅದರಲ್ಲಿ ಅದು ಇವತ್ತು ರನ್ ಆಗ್ತಿದೆ. ಇದು ಘನತ್ಯಾಜ್ಯ ವಿಲೇವಾರಿ ಅಥವಾ ಸ್ಯಾನಿಟೇಷನ್ ಸಂಬಂಧಪಟ್ಟಾಗಾದ್ರೆ, ಮತ್ತೊಂದು ನಾವು ಆರೋಗ್ಯದಲ್ಲಿ ಒಂದಷ್ಟು ಕೆಲಸವನ್ನ ಮಾಡಿದ್ದೇವೆ. ಈ ಕೋವಿಡ್ ಬಂದ ನಂತರ ನಾವು ಆರೋಗ್ಯ ವಿಭಾಗದಲ್ಲೂ ಒಂದು ಗ್ರಾಮ ಪಂಚಾಯತ್ ಕೆಲಸ ಮಾಡಬಹುದು ಅನ್ನೋದೇ ನಮ್ಮ ಗಮನಕ್ಕೆ ಬಂತು. ನಾನು ಆವಾಗಲೇ ಹೇಳಿದಾಗೆ ಅಂದ್ರೆ ನಿಮ್ಗೆ ಕೋವಿಡ್ ಅಲ್ಲಿ ಮಾತ್ರ ಗೊತ್ತಾಯ್ತಾ ಈ ಆರೋಗ್ಯ ಸಂಬಂಧಪಟ್ಟ ಕೆಲಸಗಳ ಮಾಡ್ಬೇಕಂತ ಹೇಳಿ? ಹಿಂದೆನೂ ಕೂಡ ಇತ್ತು ಅದರ ಮನದಟ್ಟಣೆ. ಆಕ್ಚುಲಿ ಹೇಗಂತ ಹೇಳಿದ್ರೆ, ಈ ಆರೋಗ್ಯ ಅಂತ ಹೇಳಿದ್ರೆ ಕೂಡ ನಮ್ಮ ಆರೋಗ್ಯ ಇಲಾಖೆ ಇದೆ. ಸಾಮಾನ್ಯವಾಗಿ ಜನ ತಿಳ್ಕೊಳ್ಳೋದು ಆರೋಗ್ಯ ಇಲಾಖೆ ಇದೆ, ಅವ್ರ ಕೆಲಸ ಅಂತ. ನಾವು ಗ್ರಾಮ ಪಂಚಾಯತ್ ಡೆವಲಪ್ಮೆಂಟ್ ನಮ್ಮ ಕೆಲಸ ಅಂತ ಹೇಳಿ ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಂಡಿರ್ತಾರೆ. ಬಟ್ ಕೋವಿಡ್ ಸಂದರ್ಭದಲ್ಲಿ ನಾವು ಜೊತೆಯಾಗಿ ಆರೋಗ್ಯ ಇಲಾಖೆ ಮತ್ತು ಗ್ರಾಮ ಪಂಚಾಯತ್ ಜೊತೆಗೆ ಕೆಲಸ ಮಾಡಿದವಾಗ ಒಂದಷ್ಟು ಅನುಭವಗಳು ನಮ್ಗೆ ಸಿಕ್ತು. ನಂತರ ನಮ್ಮಲ್ಲಿ ಎಲ್ಲರೂ ಆವಾಗಲೇ ಹೇಳಿದಾಗೆ ಮೈಗ್ರೇಷನ್ ಜಾಸ್ತಿ ಇರೋದ್ರಿಂದ ಎಜುಕೇಟೆಡ್ ಪೀಪಲ್ಸ್ ಎಲ್ಲ ಉದ್ಯೋಗ ನಿಮಿತ್ತ ಅಥವಾ ವ್ಯವಹಾರ ನಿಮಿತ್ತ ಹೊರಗೋಗೋದ್ರಿಂದ ಇಲ್ಲಿ ಹಿರಿಯರು ಮಾತ್ರ ಇರ್ತಾ ಇದ್ರು. ಅವ್ರಿಗೆ ಏನೋ ಕಾಯಿಲೆ ಬಂದವಾಗ ಅಥವಾ ಒಬ್ಬೊಬ್ರೆ ಎಲ್ಲ ಇರ್ತಾ ಇದ್ರು ಹಿರಿಯ ನಾಗರಿಕರು. ಅವರಿಗೆಲ್ಲ ಸಮಸ್ಯೆ ಆದಾಗ ಅವ್ರು ಸಫರ್ ಆಗ್ತಿದ್ರು. ಸೊ ಅದು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗ್ಬಾರ್ದು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ದೀರ್ಘಕಾಲೀನ ಮತ್ತು ಮಾರಣಾಂತಿಕ ಕಾಯಿಲೆಯಿಂದ ಬಳಸುವಂತವ್ರು, ವಯೋಸಹಜವಾಗಿ ಹಾಸಿಗೆ ಹಿಡಿದವರು, ಮಾನಸಿಕವಾಗಿ ತರದ ಖಿನ್ನತೆಗೊಳಗಾದವರು ಮತ್ತು ಮನೆಯಲ್ಲಿ ಒಬ್ಬಂಟಿಯಾಗಿರ್ತಕ್ಕಂಥ ಹಿರಿಯ ನಾಗರಿಕರು, ಇವರನ್ನ ಗುರಿಯಾಗಿ ಇಟ್ಕೊಂಡು ಸಮುದಾಯ ಉಪಶಮನ ಆರೈಕೆ ಕೇಂದ್ರವನ್ನ ನಾವು ಆರಂಭ ಮಾಡಿದ್ವಿ. ಬಹುಶಃ ಇದು ಈ ದೇಶದಲ್ಲಿ ಕೇರಳದಲ್ಲಿ ಮಾತ್ರ ಇಷ್ಟುವರೆಗಿತ್ತು. ಈಗ ಕೇರಳ ಬಿಟ್ಟರೆ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ನಮ್ಮ ಗ್ರಾಮ ಪಂಚಾಯತ್ ಅದನ್ನ ಆರಂಭ ಮಾಡಿದೆ. ಬಹುಶಃ 1 ವರ್ಷಗಳಿಂದ ಅತ್ಯಂತ ಯಶಸ್ವಿಯಾಗಿ ನಮ್ಮ ಗ್ರಾಮ ಪಂಚಾಯತಿಯಿಂದಲೇ ಇಬ್ರು ಫಿಸಿಯೋಥೆರಪಿಸ್ಟ್ ಇದ್ದಾರೆ, ಇಬ್ರು ಸ್ಟಾಫ್ ನರ್ಸ್ ಇದ್ದಾರೆ, ಒಬ್ರು ಕೌನ್ಸಿಲರ್ ಇದ್ದಾರೆ, ಒಬ್ರು ಅಟೆಂಡರ್ ಇದ್ದಾರೆ, ಒಂದು ಆಂಬ್ಯುಲೆನ್ಸ್ 24x7 ಸೇವೆ ಸಲ್ಲಿಸ್ತಾ ಇದೆ, ಒಂದು ಡೆಡ್ ಬಾಡಿ ಫ್ರೀಸರ್ ಇದೆ. ಎಲ್ಲರೂ ಉಚಿತ, ಎಲ್ಲೂ ₹1 ನಾವು ಪೇಮೆಂಟ್ ಅನ್ನು ತಗೊಳ್ತಾ ಇಲ್ಲ. ಇಷ್ಟೆಲ್ಲ ದೊಡ್ಡ ಯೋಜನೆಗಳನ್ನು ಮಾಡುವಾಗ ನಾವು ಒಂದೇ ಗ್ರಾಮ ಪಂಚಾಯತ್ ಮಾಡಿದ್ರೆ ಅದರ ಬೆನಿಫಿಟ್ ಜನರಿಗೆ ಇನ್ನಷ್ಟು ಜನರಿಗೆ ತಲುಪಲಿ ಅಂತೇಳಿ ನಾವು 7 ಗ್ರಾಮ ಪಂಚಾಯತ್ಗಳ ಜೊತೆಯಾಗಿ ಕೆಲಸ ಮಾಡ್ತಿದ್ದೇವೆ. ಅಂದ್ರೆ ವಣಸೆ ಗ್ರಾಮ ಪಂಚಾಯತ್ ನೇತೃತ್ವದಲ್ಲಿ ಇತರ ಆಸ್ಪಾಸಿನ ಒಂದು 15 ಕಿಲೋಮೀಟರ್ ವ್ಯಾಪ್ತಿಯ ಇನ್ನು 6 ಗ್ರಾಮ ಪಂಚಾಯತ್ಗಳನ್ನ ತೆಗೆದುಕೊಂಡು ಜೊತೆಯಾಗಿ ನಾವು ಕೆಲಸ ಮಾಡ್ತಿದ್ದೇವೆ. ಘನತ್ಯಾಜ್ಯ ವಿಲೇವಾರಿ ಘಟಕವೂ ಸಹ ಸತತ 8 ವರ್ಷಗಳಿಂದ ನಾವು ಆ 7 ಗ್ರಾಮ ಪಂಚಾಯತ್ಗಳ ಜೊತೆಯಾಗಿ ಮಾಡ್ತಕ್ಕಂಥದ್ದು. ಅದೇ 7 ಗ್ರಾಮ ಪಂಚಾಯತ್ಗಳನ್ನ ತಕೊಂಡು ನಾವು ನಿರಾಮಯ ಸೊಸೈಟಿ ಅಂತ ಹೇಳಿ ಒಂದು ಮಾಡ್ಕೊಂಡಿದ್ದೇವೆ. ಆ ನಿರಾಮಯ ಸೊಸೈಟಿಯಲ್ಲಿ ಬೇರೆ ಯಾರಿಲ್ಲ, ಆಡಳಿತ ವ್ಯವಸ್ಥೆಗಾಗಿ ನಾವು ಅದನ್ನ ಮಾಡ್ಕೊಂಡಿರೋದು.
ಆ, 7 ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, PDO ಅದರಲ್ಲಿ ಮೆಂಬರ್ ಆಗಿರ್ತಾರೆ. ಹಾಗೆ ಮುಂದಿನ 10 ವರ್ಷಕ್ಕೆ ಪಂಚಾಯತ್ ಸದಸ್ಯರು ಒಬ್ಬೊಬ್ಬ ಸದಸ್ಯರು ಅದಕ್ಕೆ ಮೆಂಬರ್ ಆಗಿರ್ತಾರೆ. ಯಾಕಂದ್ರೆ ಒಂದೇ ಸರಿ ಇಲೆಕ್ಟೆಡ್ ಬಾಡಿ ಚೇಂಜ್ ಆದ ಕೂಡಲೇ ಎಲ್ಲರೂ ಚೇಂಜ್ ಆಗ್ಬಾರ್ದು ಅಂತ ಹೇಳಿ 10 ವರ್ಷಕ್ಕೆ ಪ್ರತಿ ಪಂಚಾಯತ್ ಒಬ್ಬೊಬ್ರು ಇರ್ತಾರೆ. ಈ ಊರನ್ನ ಇಷ್ಟು ಜನ ಇಟ್ಕೊಂಡು ನಾವು ನೆರೆಮೆ ಸೊಸೈಟಿ ಅಂತ ಮಾಡ್ಕೊಳ್ತೀವಿ. ಅದರ ಅಧ್ಯಕ್ಷನಾಗಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೇನೆ. പക്ഷെ ಇವತ್ತು ವಣಸೆ ಗ್ರಾಮ ಪಂಚಾಯತಿಗೆ ನ್ಯಾಷನಲ್ ಅವಾರ್ಡ್ ಬರ್ಲಿಕ್ಕೆ ಸಮುದಾಯ ಉಪಶಮನ ಆರೋಗ್ಯ ಕೇಂದ್ರ ಬಹುಶಃ ಬಹಳಷ್ಟು ಪ್ರಮುಖ ಆಗಿದೆ. ಯಾಕಂದ್ರೆ ಆರೋಗ್ಯ ಕ್ಷೇತ್ರದಲ್ಲಿ ನಮ್ಮ ಸಾಧನೆ ಇವತ್ತು ನಾವು 305 ಪೇಷಂಟ್ ಅನ್ನ ಹ್ಯಾಂಡಲ್ ಮಾಡ್ತಾ ಇದ್ದೇವೆ. ಅದರಲ್ಲಿ 71 ಪೇಷಂಟ್ ಬೆಡ್ ರಿಡನ್ ಆಗಿದ್ದಾರೆ. ಇವರನ್ನ ನಾವು ನಮ್ದು 2 ವೆಹಿಕಲ್ ಇದೆ ನಮ್ದು, ಆ ಟೀಮ್ ಇಟ್ಕೊಂಡು ಪ್ರತಿ ಮನೆಗೆ ಹೋಗಿ ನಾವು ಅವರಿಗೆ ಟ್ರೀಟ್ ಮಾಡ್ತಕ್ಕಂಥದ್ದು. ಅದು ಯಾವುದೇ ಕಂಡೀಷನ್ ಅಲ್ಲಿ ಅವ್ರನ್ನ ಟ್ರೀಟ್ ಮಾಡ್ತೇವೆ. 4 ಜನ ವೈದ್ಯರು ಸಹ ನಮ್ಮ ಜೊತೆಯಲ್ಲಿದ್ದಾರೆ. ಸರಿಗ ತಾವು ಮನೆಗೂ ಹೋಗಿ ಟ್ರೀಟ್ ಮಾಡ್ತಕ್ಕಂಥ ವ್ಯವಸ್ಥೆಗಳನ್ನ ತಾವು ಮಾಡ್ಕೊತಾ ಇದ್ವಿ. ಸೊ ಅಂದ್ರೆ ಆ ವೆಹಿಕಲ್ ಸಂಬಂಧಪಟ್ಟ ಹಾಗೆ ಅಂದ್ರೆ ಈಗ ಎಂಪ್ಲಾಯೀಸ್ ಸಂಬಂಧಪಟ್ಟಂತ ಹಾಗೆ ಸರ್ಕಾರ ಸಂಬಳ ಕೊಟ್ಟಿದ್ರು ಕೂಡ ವೆಹಿಕಲ್ ಒಡನಾಟಕ್ಕೆ ಒಂದಿಷ್ಟು ಖರ್ಚುಗಳಾಗುತ್ತಲ್ಲ, ಸೊ ಅದನ್ನ ಯಾವ ಒಂದು ಹಣದಲ್ಲಿ ನಿವಾರಣೆ ಮಾಡ್ತಾ ಇದ್ವಿ ನಾವು? ಇಲ್ಲ, ಇಲ್ಲಿ ಸರ್ಕಾರ ಬರೀ ಒಂದು 7 ಲಕ್ಷ ರೂಪಾಯಿ ನಮ್ಗೆ ಕೊಟ್ಟಿದೆ. RDPR ಇಲಾಖೆಯಿಂದ 7 ಲಕ್ಷ ರೂಪಾಯಿ ಕೊಟ್ಟಿದೆ. ಬಿಟ್ರೆ ಬೇರೆ ಯಾವುದೇ ಅನುದಾನವನ್ನ ನಮ್ಮ ಸರ್ಕಾರ ಕೊಡ್ಲಿಲ್ಲ. ಹಾಗೆ ನಾವು 7 ಗ್ರಾಮ ಪಂಚಾಯತ್ಗಳ ಹೆಲ್ಸಸ್ ನಾವು ಏನ್ ಗೌರ್ಮೆಂಟ್ ಕೊಡ್ಬೇಕಿತ್ತು ಅದನ್ನ ನಾವು ಗೌರ್ಮೆಂಟ್ ಗೆ ಕೊಟ್ಟು ಈ ನಿರಾಮಯ ಸೊಸೈಟಿಗೆ ಕಟ್ಬೋದು ಅಂತ ಹೇಳಿ ಒಂದು ಆದೇಶವನ್ನು ಹಾಕೊಂಡು ಅದು ಸುಮಾರು ಒಂದು 12 ಲಕ್ಷ ನಮ್ಗೆ ಬರ್ತಾ ಇದೆ. ಅದನ್ನ ಬಳಕೆ ಮಾಡ್ಕೊಳ್ತಿದ್ವಿ. പക്ഷെ ಈ ಏನು ಸಿಬ್ಬಂದಿಗಳು ಹೇಳಿದೆ, ಇದು ಯಾರು ಸರ್ಕಾರ ಸಂಬಳ ಕೊಡುವಂತ ಸಿಬ್ಬಂದಿಗಳಲ್ಲ. ನಿರಾಮಯ ಸೊಸೈಟಿಯ ನೇಮಕ ಮಾಡ್ಕೊಂಡು ನಾವು ಕೆಲಸ ಮಾಡ್ತಿದ್ದೇವೆ. ನಮ್ಗೆ ವರ್ಷಕ್ಕೆ 53 ಲಕ್ಷ ರೂಪಾಯಿ ಹಣದ ಅವಶ್ಯಕತೆ ಇದೆ. ಈಗ ಈ ಹಣದ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ರೆ ಅದನ್ನ ಮತ್ತೆ ಹೇಗೆ ನಿವಾರಣೆ ಮಾಡ್ತೀವಿ? ಇದನ್ನ ದಾನಿಗಳ ಮೂಲಕ ಇರ್ಬೋದು ಅಥವಾ ಕಂಪನಿಯ CSR ಇರ್ಬೋದು, ದೇವಸ್ಥಾನಗಳಿರ್ಬೋದು, ಬೇರೆ ಬೇರೆ ಇದರ ಮೂಲಕ ಸಂಗ್ರಹ ಮಾಡಿ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಓಕೆ ಸರ್, ಈಗ ನೀವು ಮಾಡಿರ್ತಕ್ಕಂತ ಒಂದು ಏನ್ ಕಾರ್ಯಗಳಲ್ಲಿ ಇವತ್ತು ರಾಷ್ಟ್ರೀಯ ಪ್ರಶಸ್ತಿ ಪಡ್ಕೊಂಡಿದ್ರಿ, ಅತ್ಯುತ್ತಮ ಹೆಸರನ್ನ ಇವತ್ತು ನಿಮ್ಮ ಪಂಚಾಯತಿಗಿದೆ ಅನ್ನೋದಾದ್ರೆ ಯಾವ ರೀತಿ ಎಲ್ಲ ಕಾರಣವಾಯಿತು? ಈ ಪ್ರಶಸ್ತಿ ಸಿಕ್ಕಿದಕ್ಕೆ ತಮ್ಗೆ ಏನ್ ಅನಿಸ್ತು ಅಂತ ಅನ್ನೋದ್ರ ಬಗ್ಗೆ, ಆ ಸಂದರ್ಭದಲ್ಲಿ ಹೇಗಿತ್ತು ತಮ್ಮ ಸಂಭ್ರಮಾಚರಣೆ? ನಾವು ಬಹಳಷ್ಟು ವರ್ಷದಿಂದ ಯಾವುದೇ ಸ್ವಾರ್ಥ ಇಲ್ಲದೆ ಜನಪರವಾಗಿ ಆಲೋಚನೆ ಮಾಡ್ತಾ ಜನರ ಜೀವನ ಮಟ್ಟ ಸುಧಾರಣೆಗಾಗಿ ಕೆಲಸ ಮಾಡ್ತಾ ಬಹಳಷ್ಟು ವರ್ಷಗಳಿಂದ ಮಾಡ್ತಿದ್ದೇವೆ. ಆದ್ರೆ ನಮ್ಗೆ ಯಾವುದೇ ಅಂತ ಗಾಂಧಿ ಗ್ರಾಮ ಪುರಸ್ಕಾರ ಬಿಟ್ಟರೆ ಬೇರೆ ಯಾವುದೇ ದೊಡ್ಡ ಪ್ರಶಸ್ತಿಗಳು ಬಂದಿರಲಿಲ್ಲ. ಈ ವರ್ಷದಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಪ್ರತೀಕ್ ಬಾಯಲ್ ಅವರು ನಮ್ಗೆ ನಮ್ಮ ಅಧಿಕಾರಿಗಳಿಗೆ ಸರಿಯಾದ ಮಾರ್ಗದರ್ಶನವನ್ನ ಕೊಟ್ಟರು. ಒಂದು ಪ್ರಶಸ್ತಿ ತಗೊಳ್ಳಿಕ್ಕೆ ಹೇಗೆ ಅಪ್ಲೈ ಮಾಡ್ಬೇಕು, ಹೇಗೆ ಅದನ್ನು ಹಂತವಾಗಿ ಯಾವ ರೀತಿಯಲ್ಲಿ ನಾವು ಹೋಗ್ಬೇಕು ಅನ್ನುವ ಡೈರೆಕ್ಷನ್ ಅನ್ನ ಅವ್ರು ನಮ್ಗೆ ಕೊಟ್ಟರು. ಸೊ ಅದನ್ನ ನಮ್ಮ PDO ಅವರು ಯಾರು ಕೊಡೋ ಡೈರೆಕ್ಷನ್? ಪ್ರತೀಕ್ ಬಾಯಲ್, ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು. ಸೊ ಅವರ ನಿರ್ದೇಶನದಲ್ಲಿ ನಾವು ಕಾರ್ಯನಿರ್ವಹಿಸಿದ್ದೇವೆ. ಕೆಲಸವನ್ನು ನಾವು ಮೊದಲಿಂದ ಮಾಡ್ತಿದ್ದೇವೆ. ಪ್ರಶಸ್ತಿ ಬರುವಲ್ಲಿ ಈ ಅವರ ನಿರ್ದೇಶನ ಬಹುಶಃ ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ಹಾಗೆ ಬಹುಶಃ ನಾವು ಪ್ರಶಸ್ತಿ ಬರ್ಲಿಕ್ಕೆ ಪ್ರಮುಖ ಕಾರಣ ನಾವು ಒಂದು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನಿದೆ ಅದು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಸೊ ಅವರ ಸೇವೆ ಇಲ್ಲಿ ಸಹ ಪ್ರಮುಖ ಪಾತ್ರವನ್ನ ಹೊಂದುತ್ತದೆ. ಯಾಕಂದ್ರೆ ಏನು ಸ್ಕೋರ್ ಅಂತೇಳಿ ಏನೊಂದು ಸರ್ಕಾರ ಇದ್ ಮಾಡಿದೆ, ಅದರಲ್ಲಿ ನಮ್ಮ ಆಸ್ಪತ್ರೆಯ ಅಂಕಿಅಂಶಗಳೆಲ್ಲ ಸಾಕಷ್ಟು ಬರ್ತದೆ. ಇನ್ನೊಂದು ನಮ್ಮ 2 ಇನೋವೇಟಿವ್ ಕಾರ್ಯಕ್ರಮಗಳು. ಒಂದು ನಮ್ಮ ಘನತ್ಯಾಜ್ಯ ವಿಲೇವಾರಿ ಘಟಕ. ಬಹುಶಃ ಅತ್ಯಂತ ಸೈಂಟಿಫಿಕ್ ಆಗಿ ನಾವು ಘನತ್ಯಾಜ್ಯವನ್ನು ವಿಲೇವಾರಿ ಮಾಡ್ತಾ ಇರೋದ್ರಿಂದ ಅದು ಇಲ್ಲಿ ನಾವು ಅಂದ್ರೆ 2012ರಲ್ಲಿಯೇ 100% ಮನೆಯಿಂದ ಕಸವನ್ನು ತಂದು ವಿಲೇವಾರಿ ಮಾಡ್ಬೋದು. 2017ರಲ್ಲಿ ಯಾವಾಗ ಬಹುಶಃ ಮುನ್ಸಿಪಾಲಿಟಿಯಲ್ಲಿ ಬಿಟ್ಟರೆ ಗ್ರಾಮ ಪಂಚಾಯತ್ ಎಲ್ಲಿಯೂ ಕಸ ಸಂಗ್ರಹ ಮಾಡುವಂತ ವ್ಯವಸ್ಥೆಗಳು ಇರಲಿಲ್ಲ. 2017ರಲ್ಲಿಯೇ 100% ಮನೆಯಿಂದ ಕಸ ತಂದು ವಿಲೇವಾರಿಯನ್ನ ವೈಜ್ಞಾನಿಕವಾಗಿ ವಿಲೇವಾರಿಯನ್ನ ಮಾಡಿದಂತವರು. ಅದು ಇಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಹಾಗೆ ಇನ್ನೊಂದು ಇನೋವೇಟಿವ್ ಕಾರ್ಯಕ್ರಮ ಈಗಾಗಲೇ ಹೇಳಿದಾಗೆ ಸಮುದಾಯ ಉಪಶಮನ ಆರೈಕೆ ಕೇಂದ್ರ. ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಅಥವಾ ಈ ದೇಶದಲ್ಲಿ ಕೇರಳ ಬಿಟ್ಟರೆ ನಾವೇ ಮಾಡಿರೋದು. ಇದು ಪಂಚಾಯತ್ ಹಂತದಲ್ಲಿ ಅಂದ್ರೆ ಖಾಸಗಿ ಆಸ್ಪತ್ರೆಗಳು ಸಮುದಾಯ ಉಪಶಮನ ಆರೈಕೆ ಕೇಂದ್ರ ಅಥವಾ ಕಮ್ಯುನಿಟಿ ಪ್ಯಾಲಿಟಿ ಕೇರ್ ಸೆಂಟರ್ ಅಥವಾ ಪ್ಯಾಲಿಟಿ ಮೆಡಿಸಿನ್ ಅನ್ನುವ ಡಿಪಾರ್ಟ್ಮೆಂಟ್ ಅನ್ನು ಹೊಂದಿರ್ತದೆ. ಒಂದಷ್ಟು ಸೇವೆಗಳನ್ನ ಕೊಡ್ತಾರೆ. ಆದ್ರೆ ಒಂದು ಸ್ಥಳೀಯ ಸರ್ಕಾರವಾಗಿ ಕೇರಳ ಬಿಟ್ಟರೆ ಇದು ಕರ್ನಾಟಕದಲ್ಲಿ ಮಾತ್ರ, ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಮಾತ್ರ ಅನುಷ್ಠಾನವಾಗಿರುವುದು. ಇದು ಪ್ರಶಸ್ತಿ ಬರ್ಲಿಕ್ಕೆ ಪ್ರಮುಖ ಪಾತ್ರವನ್ನ ಹೊಂದಿದೆ. ಸರಿಗ ಸಾಕಷ್ಟು